ಧರ್ಮಸ್ಥಳದ ವಿರುದ್ಧ ಏನು ಷಡ್ಯಂತ್ರ ನಡೆದಿತ್ತು ಅದಕ್ಕೆ ನಿಜವಾದ ಕಾರಣ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇದನ್ನ ಸ್ಫೋಟಕ ಹೇಳಿಕೆ ರೀತಿಯಲ್ಲಿ ಹೇಳಿರುವಂಥದ್ದು DCM DK ಶಿವಕುಮಾರ್ ಏನು ಕಾರಣ ಅನ್ನೋದನ್ನ ಈಗ ಬಾಯ್ಬಿಟ್ಟಿದ್ದಾರೆ. ಅವರು ಕೂಡ ನಿಜವಾದ ಕಾರಣ ಏನು ಅನ್ನೋದನ್ನ DK ಶಿವಕುಮಾರ್ ಹೇಳಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ವಿರುದ್ಧದ ಒಂದು ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಇದೇ ನಿಜವಾದ ಕಾರಣ ಎನ್ನುವಂತಹ ಮಾತು ಅಥವಾ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು DCM DK ಶಿವಕುಮಾರ್ ಅವರು. ಈ ಷಡ್ಯಂತ್ರ ಏನಿದೆ ಇದು ಸಾಮಾನ್ಯವಾದ ಷಡ್ಯಂತ್ರ ಅಲ್ಲ ಇದು ಅಂತ ಹೇಳ್ತಾ ಇದ್ದಾರೆ ಅವರು. ಇದರಿಂದ ಏನು ಕಾರಣ ಇದೆ ಅಂದರೆ BJP ಮತ್ತು RSS ನಡುವಿನ ಆಂತರಿಕ ಭಿನ್ನಾಭಿಪ್ರಾಯಗಳೇ ಪ್ರಮುಖ ಕಾರಣ ಅಂತ ಹೇಳ್ತಾ ಇದ್ದಾರೆ. ಈ ಎರಡರ ನಡುವಿನ ಆಳವಾದ ಭಿನ್ನಾಭಿಪ್ರಾಯಗಳು ಕೆಲಸ ಮಾಡಿವೆ ಈ ಒಂದು ಷಡ್ಯಂತ್ರದಲ್ಲಿ. ಅವರ ಪಿತೂರಿಯ ಫಲವಾಗಿಯೇ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಗಳು ನಡೆದಿವೆ. DCM ಹೇಳ್ತಾ ಇದ್ದಾರೆ ಇಂದು ಎಲ್ಲ ಸತ್ಯ ಕೂಡ ಅಂತಿಮವಾಗಿ ಬಯಲಾಗಿದೆ, ಗೊತ್ತಾಗಿದೆ. ಈ ಒಂದು ಷಡ್ಯಂತ್ರ ಮಾಡೋಕೆ ಏನು ಕಾರಣ, ಯಾಕೆ ಷಡ್ಯಂತ್ರವನ್ನು ಮಾಡಬೇಕು ಅಂತ ಅನ್ಕೊಂಡ್ರು ಅಂತಂದರೆ ನೋಡಿ ಏನಾಗ್ತಾ ಇದೆ. ಈ ಷಡ್ಯಂತ್ರ ನಿಜವಾಗಿಯೂ ಕೂಡ ಸಾಮಾನ್ಯವಾದಂಥದ್ದಲ್ಲ, ಮತ್ತು ಆ ಕ್ಷೇತ್ರವೂ ಕೂಡ ಸಾಮಾನ್ಯವಾದ ಕ್ಷೇತ್ರ ಅಲ್ಲ. ಧರ್ಮಸ್ಥಳ ಕ್ಷೇತ್ರಕ್ಕೆ ಅದರದ್ದೇ ಆದಂತಹ ರೀತಿಯಾದಂಥ ಒಂದು ಪಾವಿತ್ರ್ಯತೆ ಇದೆ, ನಂಬಿಕೆ ಇದೆ. ನಮ್ಮ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದ ಕೂಡ ಆ ಸ್ಥಳಕ್ಕೆ ಬರ್ತಾರೆ. ರಾಜ್ಯದ ಜನರು ಕೂಡ ಅಪಾರವಾಗಿ ನಂಬುತ್ತಾರೆ. ಅಂತಹ ಸ್ಥಳದ ಮೇಲೆ ಇಂತಹ ಒಂದು ದೊಡ್ಡ ಆರೋಪ ಬಂದಿದ್ದು, ಮತ್ತೆ ಅಲ್ಲಿರುವಂತಹ ಒಂದು ಧರ್ಮಾಧಿಕಾರಿಗಳ ಮೇಲೆ ಕೂಡ ಷಡ್ಯಂತ್ರ ಏನು ಬಂದಿತ್ತು, ಅವರ ಮಾತು ಕೇಳಿ ಬಂದಿತ್ತು. ಆ ವಿಚಾರವಾಗಿಯೂ ಕೂಡ ನಾನು ಮೊದಲೇ ಹೇಳಿದ್ದೆ ಇದು ಒಂದು ಷಡ್ಯಂತ್ರ ಅಂತ ಹೇಳಿ DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJP ಮತ್ತು RSS ನಡುವಿನ ಆಂತರಿಕ ಭಿನ್ನಾಭಿಪ್ರಾಯಗಳೇ ಈ ಒಂದು ಷಡ್ಯಂತ್ರವನ್ನು ಮಾಡೋಕೆ ಪ್ರಮುಖವಾಗಿ ಕಾರಣ ಆಗಿದೆ. ಈ ಎರಡರ ನಡುವಿನ ಒಂದು ಆಳವಾದ ಭಿನ್ನಾಭಿಪ್ರಾಯಗಳು ಏನಿದೆ ಅವು ಕೆಲಸ ಮಾಡಿದಿವೆ ಈ ಒಂದು ಷಡ್ಯಂತ್ರದ ಹಿಂದೆ. ಅವರ ಪಿತೂರಿಯ ಫಲವಾಗಿಯೇ ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಗಳು ಆಗ್ತಾ ಬಂತು, ಆರೋಪಗಳು ಕೇಳುತ್ತಾ ಬಂತು, ಈ ರೀತಿಯಾಗಿ ಸುದ್ದಿಗಳನ್ನು ಹಬ್ಬಿಸ್ತಾ ಬಂದರು. ಇಂದು ಎಲ್ಲ ಸತ್ಯ ಕೂಡ ಅಂತಿಮವಾಗಿ ಹೊರ ಬಂದಿದೆ. ಯಾರು ಏನು ಮಾಡಿದ್ರು ಅಂತ. ಅಂದು ದೂರು ನೀಡಿದವರೇ ಅಂದರೆ ಅವತ್ತು ಯಾರು ದೂರು ಕೊಟ್ಟಿದ್ರು ಅವರ ಹೆಸರೇ ಇವತ್ತು ಚಾರ್ಜ್ ಶೀಟ್ನಲ್ಲಿದೆ, ಅವರೇ ಇವತ್ತು ಆರೋಪಿಗಳಾಗಿದ್ದಾರೆ. ಎಲ್ಲ ಸತ್ಯಗಳು ಕೂಡ ಈಗ ಬೆಳಕಿಗೆ ಬಂದುಬಿಟ್ಟಿದೆ. ಅಂತಿಮವಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಏನಾಗಿತ್ತು, ಯಾರು ಷಡ್ಯಂತ್ರವನ್ನು ಮಾಡಿದ್ರು, ಅದರ ನಿಜಾಂಶ ಏನು, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ರು, ಶ್ರೀ ಕ್ಷೇತ್ರದ ಮೇಲೆ ಆರೋಪಗಳನ್ನು ಎಸಗಿದ್ರು, ಧರ್ಮಾಧಿಕಾರಿಗಳ ಮೇಲೆ ಆರೋಪವನ್ನು ಮಾಡಿದ್ರು. ಅದು ಎಲ್ಲೋ ಒಂದು ಕಡೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಿತ್ತು. ಹೀಗಾಗಿ ಸಾಕಷ್ಟು ಜನ ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ನಾನು ಕೂಡ ಮೊದಲೇ ಹೇಳಿಕೆಯನ್ನು ಕೊಟ್ಟಿದ್ದೆ, ಇದು ಒಂದು ಷಡ್ಯಂತ್ರ, ಧರ್ಮಾಧಿಕಾರಿಗಳ ವಿರುದ್ಧ ಮಾಡ್ತಿರುವಂತಹ ಷಡ್ಯಂತ್ರ ಅಂತ ಹೇಳಿದ್ದೆ. ಅದು ಈಗ ನಿಜ ಆಗಿದೆ. ನನ್ನ ವಿಚಾರಕ್ಕೆ, ನನ್ನ ಒಂದು ಮಾತಿಗೆ ಎಲ್ಲರೂ ಕೂಡ ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲ ಸಮುದಾಯಗಳು ಕೂಡ ಇದನ್ನು ಒಪ್ಪಿಕೊಂಡು ನನ್ನ ಮಾತನ್ನು ಮೆಚ್ಚುತ್ತಾ ಇದ್ದಾರೆ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ, ಷಡ್ಯಂತ್ರ ವಿಚಾರವಾಗಿ ನಾನು ಮೊದಲೇ ಹೇಳಿದ್ದೆ. ಈಗ ಆ ವಿಚಾರ, ನಿಜಾಂಶ ಎಲ್ಲವೂ ಕೂಡ ಬಯಲಾಗಿದೆ. ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು. ಸರ್ಕಾರದ ಮೇಲೆ ಒತ್ತಡ ಬಂತು, ಸರ್ಕಾರದ ಮೇಲೆ ನಿಂದನೆಯನ್ನು ಮಾಡಿದರು. ಆದರೆ ಈಗ ಏನಾಯಿತು, ಯಾರು ಆರೋಪವನ್ನು ಮಾಡಿದ್ರು ಅವರೇ ಆರೋಪಿಗಳಾಗಿದ್ದಾರೆ. ಯಾರು SITಯನ್ನು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು ಅವರೇ ಇವತ್ತು SITಯ ವರದಿಯಲ್ಲಿ ಆರೋಪಿಗಳ ಹೆಸರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾರು ಈ ಒಂದು ದೊಡ್ಡ ಪ್ರಕರಣಕ್ಕೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು, ಅದೇ ಸರ್ಕಾರ ರಚಿಸಿದಂತಹ SIT ತಂಡ ಇವತ್ತು ಎಲ್ಲ ರೀತಿಯ ಒಂದು ಸತ್ಯಾಂಶವನ್ನು ಬಯಲು ಮಾಡಿದೆ, ತನಿಖೆಯಲ್ಲಿ ವರದಿಯನ್ನು ಕೂಡ ಸಲ್ಲಿಸಿದೆ. ಈ ರೀತಿಯಾದಂತಹ ಮಾತನ್ನು DK ಶಿವಕುಮಾರ್ ಹೇಳಿರುವಂಥದ್ದು ನಿಜಕ್ಕೂ ಕೂಡ ಈ ಒಂದು ವರದಿ ಏರಿದೆ. ಎಲ್ಲರ ಅನುಮಾನಗಳಿಗೆ ಉತ್ತರ ಕೊಟ್ಟಂತೆ ಆಗಿದೆ. ಇಷ್ಟು ದಿನ ಮಾತನಾಡ್ತಾ ಇದ್ರು ಕೆಲವರು ಏನೇನೋ ಮಾತುಗಳನ್ನು, ಆ ಎಲ್ಲ ಮಾತುಗಳು ಈಗ ಸ್ಟಾಪ್ ಆಗುತ್ತೆ. ಧರ್ಮಸ್ಥಳ ವಿರುದ್ಧ ಯಾರ್ಯಾರು ಮಾತನಾಡಿದ್ರು, ಯಾರ್ಯಾರ ಮನಸ್ಸಲ್ಲಿ ಏನೇನು ಅನುಮಾನ ಇತ್ತು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಊಹಾಪೋಹದ ಮಾತುಗಳು ಕೇಳಿ ಬಂದಿತ್ತು, ಅದೆಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಇಡಲಾಗಿದೆ.
ಈ ಒಂದು ವರದಿಯಿಂದ SIT ಒಂದು ತಂಡದಿದೆ. ನಿಜಕ್ಕೂ ಕೂಡ SIT ಅವರು ಒಂದು ದೊಡ್ಡ ಮಟ್ಟದ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ವರದಿಯನ್ನು ನಿಜವಾಗಿಯೂ ಕೂಡ ಯಾವುದೇ ಪಕ್ಷಪಾತವಿಲ್ಲದೆ ವರದಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಎಲ್ಲ ಸತ್ಯಾಂಶ ಬಯಲಾಗಿದೆ ಅಂತ ಹೇಳಿ DK ಶಿವಕುಮಾರ್ ಹೇಳಿಕೆ ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.